ಸ್ಲಮ್ ಬೋರ್ಡ್ ಎಡವಟ್ಟು ಬಡವರಿಗೆ ಇಕ್ಕಟ್ಟು ತಂದ ಸ್ಟೋರಿ ಇದು. ಇದ್ದ ಮನೆ ಕಳ್ಕೊಂಡು ಜನರು ಬೀದಿಗೆ ಬಂದಿದ್ದಾರೆ. ಸಚಿವ ಸಂತೋಷ್ ಲಾಡ್ ತವರು ಕ್ಷೇತ್ರದಲ್ಲೇ ಇಂಥ ದುಸ್ಥಿತಿ. ಹಳೆ ಮನೆ ಕೆಡವಿ ಹೊಸ ಮನೆ ನೀಡೋದಾಗಿ ಭರವಸೆ ಕೊಟ್ಟಿದ್ರು. 5.7 ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ರು. 700 ಮನೆ ನಿರ್ಮಾಣದ ಗುರಿ ಹೊಂದಿತ್ತು ಸ್ಲಮ್ ಬೋರ್ಡ್. ಕಲಘಟಗಿಯ ಮಾಚಾಪುರ ತಾಂಡ, ಹುಲಿಗಿನ ಕಟ್ಟಿ ತಾಂಡ, ಇಲ್ಲಿ ಮನೆ ನಿರ್ಮಿಸಲು ಸ್ಲಮ್ ಬೋರ್ಡ್ ಪ್ಲಾನ್ ಮಾಡಿತ್ತು. 2018ರಲ್ಲೇ ಆರಂಭಗೊಂಡಿತ್ತು ಮನೆ ನಿರ್ಮಾಣ ಕಾರ್ಯ. 6 ವರ್ಷ ಕಳೆದ್ರು ನಿರ್ಮಾಣವಾಗಿಲ್ಲ. ಇನ್ನ 700 ಮನೆಗಳು ಮನೆ ನಿರ್ಮಾಣ ಕಾರ್ಯ ಅರ್ಧಕ್ಕೆ ಬಿಟ್ಟಿದೆ. ಸ್ಲಮ್ ಬೋರ್ಡ್ ಅನುದಾನ ನೀಡಿದ್ರು ಮನೆ ಕಟ್ಟಿ ಕೊಡದೆ ನಿರ್ಲಕ್ಷ್ಯ ತೋರ್ತಾ ಇರೋ ಆರೋಪ ಕೇಳಿ ಬಂದಿದೆ. ಮನೆ ನಿರ್ಮಿಸಿ ಕೊಡುವಂತೆ ಸ್ಥಳೀಯರಿಂದ ಈಗ ಆಗ್ರಹ ಹೆಚ್ಚಾಗಿದೆ. ಸೂರು ಇಲ್ಲದೆ ಊರು ಬಿಟ್ಟು ಜನ ಗೂಳೆ ಹೊರಟಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಮನೆಯ ಕನಸು ನುಚ್ಚುನೂರಾಗಿದೆ. ಸಚಿವ ಸಂತೋಷ್ ಲಾಡ್ ತವರು ಕ್ಷೇತ್ರದಲ್ಲೇ ಇಂಥ ದುಸ್ಥಿತಿ. 2018ರಲ್ಲೇ ಆರಂಭಗೊಂಡಿತ್ತು. 6 ವರ್ಷ ಕಳೆದ್ರೂ ಇನ್ನೂ ಕೂಡ 700 ಮನೆಗಳ ನಿರ್ಮಾಣ ಕಾರ್ಯ ಇನ್ನೂ ಪೂರ್ಣಗೊಂಡಿಲ್ಲ. ಸಮಸ್ಯೆ ಅಂತಂದ್ರೆ ಸರ್, ನಮ್ಮ ಮನೆಗಳದ ಸಮಸ್ಯೆ ನೋಡ್ರಿ. ಈಗ ಅದನ್ನ ಅರ್ಧ ಬರ್ಧ ಮಾಡಿ ಇಟ್ಟು ಹೋಗ್ಯಾರ. ಈಗ ಅದನ್ನ ಬೇಕಂತಂದ್ರೆ ಒಂದೊಂದು ಮನೆ ಮೇಲೆ 6-7 ಲಕ್ಷ ರೂಪಾಯಿ ಸಾಲ. ಅದು ಲೋನ್ ಒಳಗೆ. ನಮ್ದೇನು ಹೊಲ ಇಲ್ಲ, ನಮ್ದೇನು ಮನೆ ಇಲ್ಲ. ಬೇರೆ ಮನೆ ಐತಿ, ಅದ್ರ ಮೇಲೆ ಲೋನ್ ತೆಗಿಯೋ ಅದೂ ಇಲ್ಲ. ಈಗ ಮನೆದು ಖಾತೆ ಅಂತಂದ್ರೂ ಇಲ್ಲ ಒರಿಜಿನಲ್. ಅದು ಡೂಪ್ಲಿಕೇಟ್ ಇದ್ರ ಮೇಲೆ ಅದು ಇತ್ತಂದ್ರೆ ಬ್ಯಾಂಕ್ ಒಳಗಾದ್ರೂ ತಕ್ಕೋಬೋದು. ಅದು ಇಲ್ಲ, ಬರೀ ಸಾಲ ಮಾಡಿನ ಜೀವನ ಮಾಡತ್ತೀವಿ. ಇವ್ರು ನಮ್ಮ ಮನೆಯವ್ರು ಹೋದ್ ನೋಡ್ರಿ. ಅಂಥವ್ರ ಮೇಲೆ ನಾವು ಅವ್ರಿಗೆ ಕಟ್ಕೊಂಡು ಎಲ್ಲ ಮನೆ ಮೇಲೆ ಸಾಲಗಳು ಮಾಡಿ ಜೀವನ ಮಾಡ್ಬೇಕು. ಮತ್ತು ದುಡಿದ್ರೆ ನಮ್ದು ಸಂತಿ ನಡಿಬೇಕು. ವಾರ ದುಡ್ದೆ ಮತ್ತು ಲೋನ್ ತುಂಬಬೇಕು. ಸಮಸ್ಯೆ ಅಂತಂದ್ರೆ ಮನೆಗಳ್ದ ಸಮಸ್ಯೆ ರೀ. ಅದನ್ನ ಅರ್ಧ ಮಾಡಿ ಇಟ್ಟು ಹೋಗ್ಯಾರಲ್ರಿ, ಅದು ಪರಿಹಾರ ಮಾಡಿಕೊಡ್ಬೇಕು ನಮಗೆ. ಕೇಳಕ್ಕೆ ಹೋದ್ರೆ ಬರ್ತಾರ, ಅವರು ಬಂದಾರ ಒಂದು ಸ್ವಲ್ಪ ನೋಡ್ತಾರ, ಮಾಡೋಂಗಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಅರ್ಧಂಬರ್ಧ ಮಾಡಿ ಓಡೋಗ್ಬಿಡ್ತಾರೆ. ಸರ ಇದು ಆ್ಯಕ್ಚುಲಿ ಮನೆಯಾಗಿ 2018ದಾಗ ಆಗಿತ್ತು ರೀ. ಇದು ಸ್ಟಾರ್ಟ್ ಆಗಿ ಅವಾಗ ಒಂದು ಸ್ವಲ್ಪ ಕೆಲಸ ಚಲೋಂಗ ನಡೆದಿತ್ತು ಸರ್. ಇದು ಆಮೇಲೆ ನಿಲ್ಲಿಸಿ 1 ವರ್ಷ ಕೆಲಸ ಮಾಡಿದ್ರೆ ಸರ್. ಇವರು ಮಾಡಿ ಚಲೋ ಮಾಡ್ಕೊಂತು ಆಮೇಲೆ ಹೋದವರು ತಿರ್ಗಾ ಬರಲಿಲ್ಲ ಸರ್ ಇವರು. ಆಮೇಲೆ ಮತ್ತು ಮೀಟಿಂಗ್ ಕೂಡಿ ಒಂದು 4-5 ಸಲ ಮೀಟಿಂಗ್ ಮಾಡಿದ್ರು ಮತ್ತು ಬಂದು ಮತ್ತೊಂದು ವಾರ 15 ದಿನ ಮಾಡ್ದಂಗೆ ಮಾಡಿ ಮತ್ತು ಓಡೋದ್ರು ಸರ್ ಇವರು. ಯಾರಿಗಾರ ಫೋನ್ ಹಚ್ಚಿ ಕೇಳಿದ್ರೆ ಏನು ರೆಸ್ಪಾನ್ಸ್ ಮಾಡಂಗಿಲ್ಲ ಸರ್, ಏನು ಮಾಡಂಗಿಲ್ಲ. ಈಗ ಕೆಲವರು ದುಡ್ಯಾಕೆ ಹೋದವರು ತಿರ್ಗಾ ಊರ ಕಡೆ ಅಂಕಿ ಹಾಯ್ದಿಲ್ಲ ಸರ್. ಅವ್ರು ಬಂದಿಲ್ಲ, ಸಾಲ ಮಾಡಿ ಓಡೋದವರು. ಯಾಕಂದ್ರೆ ಊರಿಗೆ ಬಂದ್ರೆ ಸಾಲದವರು ಕಾಟ ಜಾಸ್ತಿ ಆಗೈತೆ ಸರ್. ಈಗ ಯಾಕಂದ್ರೆ ಬ್ಯಾಂಕ್ನಾಗ ಲೋನ್ ಕೊಡೋಂಗಿಲ್ಲ ರೀ. ಇವ್ರು ಉತ್ತಾರಿಲ್ಲ, ಏನಿಲ್ಲ. ಇವರೆಲ್ಲ ಪಂಚಾಯತಿಗೆ ಹೋಗಿ ಕೇಳಿದ್ರೆ ಅವ್ರು ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ರೀ ಅಂತಾರೆ. ಇವ್ರು ನೋಡಿ ಸಾಲ ಮಾಡಿದವ್ರು ಹೋದವರು ತಿರ್ಗಾ ಊರ ಕಡೆ ಏನು ಹಬ್ಬಕ್ಕೆ ಬರೋಂಗಿಲ್ಲ, ಎದಕ್ಕೂ ಬರೋಂಗಿಲ್ಲ ರೀ. ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ಯಾರ ಸರ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.